ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೊಂತೇನ್ರಿ. ನಾವು ಆರಾಮದೇ ನೋಡ್ರಿ. ಈ ಕತೆಗಳಿಗೆ ಸಪೋರ್ಟ್ ಮಾಡ್ರಿ. ಯಾಕೆ ವ್ಯೂಸ್ ಎಲ್ಲ ಸ್ನೇಹಿತರೆ ಭಾಳ ಬೇಜಾರು ಅನಿಸ್ತೈತಿ ಈ ಕತೆಗಳು ಮಾಡಕ್ಕೆ. ಕಮೆಂಟ್ ಮಾಡ್ತೀರಾ ಕತೆ ಹಾಕ್ರಿ, ಶೋಭಾ ಸಂಸಾರದ ಕತೆ ಹಾಕ್ರಿ, ವೇಟ್ ಮಾಡಕತ್ತೀವಿ ಅಂತಂದು. ಆದ್ರೆ ಭಾಳ ಜನ ಹೈಪ್ ಮಾಡಲ್ಲ, ಕಮೆಂಟ್ ಮಾಡಲ್ಲ, ಲೈಕ್ ಕೊಡಲ್ಲ. ನೀವು ಎಷ್ಟು ನನ್ನ ಚಾನಲ್ಗೆ ಹೈಪ್ ಮಾಡ್ತೀರಿ, ಕಮೆಂಟ್ ಮಾಡ್ತೀರಿ, ಎಷ್ಟು ಲೈಕ್ ಕೊಡ್ತೀರಲ್ಲ ಅಷ್ಟು ನನಗೆ ವಿಡಿಯೋ ಮಾಡೋಕೆ ಭಾಳ ಖುಷಿ ಅನ್ನಿಸ್ತೈತಿ ಸ್ನೇಹಿತರೆ. ದಯವಿಟ್ಟು ನಿಮಗೆ ಕೇಳ್ಕೊಳಕತ್ತೀನಿ ರೀ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಕೊಡ್ರಿ, ಹೈಪ್ ಮಾಡಿರಿ. ಹೈಪ್ ಪಾಯಿಂಟ್ಸ್ ಕೊಡೋದ್ರಿಂದ ನನಗೆ ಏನಾಗತ್ತೆ ಅಂದ್ರೆ ನಮ್ಮಂಥ ಸ್ಮಾಲ್ ಕ್ರಿಯೇಟರ್ಸಿಗೆ ಏನಾಗುತ್ತೆ, ಇನ್ನೂ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ. ಯೂಟ್ಯೂಬ್ ಇನ್ನೂ ಹೆಚ್ಚು ರೆಕಮೆಂಡೇಷನ್ ಮಾಡುತ್ತೆ ಅಂತ ಕೇಳಕತ್ತೀನಿ ರೀ. ಬನ್ನಿ ಕತೆನ ಶುರು ಮಾಡ್ತಾ ಇದ್ದೀನಿ. ಕತೆ ಹೆಂಗೆ ಬರಕತ್ತವು ಕಮೆಂಟ್ ಮಾಡಿರಿ ಆದಷ್ಟು. ಈಗ ರತ್ನ ಮನೆ ಕತೆ ಹಾಕಕತ್ತೀನಿ ನೋಡ್ರಿ. ರತ್ನ ಈಗ ಇಲ್ಲಿ ಜಗಳ ಮಾಡ್ಕೊಂಡು ಹೋದ್ಮೇಲೆ ಹೆಂಗೆ ಅಲ್ಲಿ ಗಂಡನ ಮನೆಗೆ ಹೆಂಗೆ ಅದಾಳ ಎಲ್ಲ ಹಾಕ್ತೇನೆ ರೀ, ಸಪೋರ್ಟ್ ಮಾಡಿರಿ. ಎಷ್ಟೆಲ್ಲ ಬಿಡ್ಕೊಂಡೆ ನಾನು, ಅಣ್ಣ ನನ್ನ ತಪ್ಪಾಗೈತಿ, ಅವ್ವ ತಪ್ಪಾಗೈತಿ ಬೇ, ಆಗಿದ್ದಾತ ಇನ್ಮೇಲೆ ಇಂಥವೆಲ್ಲ ಮಾಡಂಗಿಲ್ಲ, ನೆಟ್ಟಿಗಿರ್ತಾನೆ ಇಡು ಅಂತಂದು ಎಷ್ಟೆಲ್ಲ ಬಿಡ್ಕೊಂಡ್ರು. ಎಷ್ಟು ಮನೆಯಿಂದ ನನ್ನ ಹೊರಗಾಕ್ತಾರೆ, ನನಗೆ ಹೊರಗಾಕ್ತಾರೆ. ಇವರಿಗೆ ಏನು ಅನ್ನೋದು ತೋರಿಸ್ತೇನೆ. ಹಾಕಿ ಬಂದಾಳ ನಡುವ ಶೋಭಿ. ಅಯ್ಯೋ ಏನಾಯ್ತು ಮನೆ ಮಗಳು ಹಂಗೆ ಹಿಂಗೆ ಅಂದಿಕ್ಕೇನು ಹೇಳಿಸ್ತಾಳ ನನಗೆ, ಮಾಡ್ತಾನಿಕ್ಕೇನು. ನಾನು ಹೋಗ್ಲಿ ಬಿಡು ನಮ್ಮವ್ವ ಬೇಜಾರಕ್ಕಳ ಅಂತಂದು ಎಷ್ಟು ಸಮಾಧಾನದಾಗಿದ್ರು ನನಗೆ ಸಿಟ್ಟಿಂದ ಹೊರಗೆ ನಡಿ ಅಂತ ಅಂದ್ಬಿಟ್ಲು ನಮ್ಮವ್ವನ ಆಕೆ ಮುಂದೆ. ಎಲ್ಲೋತ ನನ್ನ ಮರ್ಯಾದೆ ಏನು ಉಳಿಲಿಲ್ಲ. ಕನಿ ಏನು ಇವ್ರು ಇಟ್ಕೊಳ್ಳಿಲ್ಲದ್ರೆ ನನಗೆ ಎಲ್ಲಿ ನೆಲೆನೇ ಇಲ್ಲ ನೋಡು. ನನ್ನ ಗಂಡನ ಮನೆ ದೇವ್ನ ಅಂತಂದು ಮನೆ ಐತೆ ನಂದು, ನನ್ನ ಗಂಡಂದು. ನನ್ನೇನು ಇವ್ರ ಮನೆಯಿಂದ ಹೊರಗೆ ಹಾಕೋದು. ಹೊಕ್ಕನ ಮನೆಗೆ ಏನು ನಾಳೆ ಮುಂಜಾನೆ ಕೂಸುಟ್ಟಿದ್ರೆ ಹೆಸರಿಡಕ್ಕೆ ಹತ್ತಿನ ಬೇಕು. ಅವಾಗ ಬರಲಿ ನನ್ನ ಮನೆ ಬಾಗ್ಲಿಗೆ, ಅವಾಗ ಹೇಳ್ತಾನೆ ಇವ್ರಿಗೆ ಯಾವ್ಯಾಕಿ ಕೈಯಿಂದ ಹೆಸರಿಡಿಸ್ತಾರ ನೋಡ್ತಾನೆ ನಾನು ಅಂತ. ಬಸ್ ಊರಿಗೆ ಹೋಗ್ತಾನೆ. ನನ್ನ ಗಂಡ ಕೇಳಿದ್ರೆ ಏನು ಹೇಳೋದ ಏನು, ಅದ್ರ ನೋಡಿದ್ರೆ ದೊಡ್ಡ ಬ್ಯಾಗ್ ಹಿಡ್ಕೊಂಬಂದಿದ್ದೆ. ಏನು ತಿಳ್ಕೊಂತಾನೆ ಏನು ನನ್ನ ಗಂಡ ಗೊತ್ತಾಗ್ಲಿಲ್ಲಂಗೆ ಇರ್ಬೇಕು ನಾನು. ಗೊತ್ತಾದ್ರೆ ನನ್ನ ಮರ್ಯಾದಿನೇ ಇರಲ್ಲ ಅಲ್ಲಿ. ಇಷ್ಟೆಲ್ಲ ಬಿಗಿ ಇಟ್ಕೊಂಡಿದ್ದೆ ನನ್ನ ಗಂಡನ, ಎಲ್ಲ ಹುಣ್ಸೆನ್ ತೊಳ್ದಂಗೆ ಆಕತ್ ಹೊಳ್ಯಾಗ ಬಂತು ಬಸ್. ಹೊಟ್ಟೆ ಕೂಡಿಲ್ಲ ಏನಿಲ್ಲ, ಇಲ್ಲೇ ಹೊಟ್ಟೆ ತುಂಬ ಉಂಡ್ರಾತಂದು ಒಂದು ಈಟ್ ತಿನ್ಕೊಂಬಂದಿದ್ನಿ. ರೊಕ್ಕರ ಇಲ್ಲ, ಏನಾರ ಒಂದಿಟ್ಟು ತಿಂದರ ಹೋಗೋಣ ಅಂದ್ರೆ ಕೈಯಾಗ ₹1 ರೊಕ್ಕಲ್ಲ. ಇನ್ನೇನು ಮನೆಗೆ ಹೋಗಿ ತಿನ್ಬೇಕು ಅಂತ. ಕೂಳು ತಿನ್ಲಂಗೆ ಅದು ಹೆಂಗೆ ಬಂದಿದ್ದಾಳ ಅಂತ ಕೇಳ್ತಾರೆ. ಗೊತ್ತಾಗ್ಲಿ ಹಂಗೆ ಬಡ ಅಡುಗೆ ಮನೆಗೆ ಹೋಗಿ ಏನು ಮಾಡ್ಯಾಳ ಒಂದಿಟ್ಟು ಲಗು ತಿಂದ್ಬಿಡ್ತಾನೆ. ಹೆಂಗಾಗ್ಲಿ ನನ್ನ ಸಸಿ ಮನ್ಯಾಗ ನೆಮ್ಮದಿಯಾಗಿದ್ದೆ, ಇಲ್ಲಿ ಬಂದು ಒಳ್ಳೆ ತಗ್ಲಾಕೊಂಡೆ. ನನ್ನ ಮಗ ಸುಮ್ಮನೆ ಬಾಡಿಯ ನನ್ನ ಕರ್ಕೊಂಬಂದಿಲ್ಲಿ ಬದುಕು ಮಾಡಕಚ್ಚಾನ ನೋಡು. ಹೆಂಡ್ತಿನ ತಿರ್ಗಾಕಚ್ಚಾನ, ನಾನು ಬದುಕು ಮಾಡಕಚ್ಚಾನ. ಇಲ್ಲಿ ಒಳಗಿದ್ದಕ್ಕೆ ಸಾಕಾಗೋಯ್ತು. ಬದುಕು ಮಾಡಿ ನಡ ಅದು ನಮ್ಮದು ಏನಾಗ ಬರ್ತಾ ಏನು ವಯಸ್ಸು ಬರ್ತೈತೆ ನನಗೆ. ಸಾಕಾಗಿತ್ತು ಅಯ್ಯವ. ಸೇವ್ ರೊಟ್ಟಿ ಹಾಕಿದೆ, ಮೀನ ತಗೊಂಬಂದಿದ್ದ, ಮೀನ ಸಾರು ಮಾಡ್ಬೇ ಅಂತಂದು ಈಕೆ ನೋಡಿದ. ಒಂದು ಮುಂಜಾನೆ ಹೋಗ್ಯಾಳ, ಇನ್ನೂ ಸುದ್ದಿಲಿಕ್ಕಿದೆ. ಎಟ್ಟಕ್ಕೆ ಬರ್ತಾಳ ಏನು ಮಾಡ್ತಾಳ ನಂಗೆ. ನನಗಂದ್ರೂ ದೊಡ್ಡದೊಂದು ಚೀಲ ಹಿಡ್ಕೊಂಡು ಹೋಗ್ಯಾಳ. ಏನು 6 ಗಂಟೆ ಏನು ಬೀಳಂಗದಾಳ ಏನು ಅಲ್ಲಿ ಯಾರಿಗೆ ಗೊತ್ತು. ಸಗಣಿ ಕಸ ಅದನ್ನ ಬೆಳೆದು ಒಳಗೆ ಹೋಗ್ಕನ್ವ. ಆಮೇಲೆ ಹೇಳ್ತಾನೆ ಅವನಿಗೆ ಒಂದಿಟ್ಟು ಓಟನ್ನ ಹಾಕಳ ಒಳ ಕಟ್ಟಪ್ಪ ಅಂತಂದು. ನನಗಂತ್ರ ಇವ್ರು ಯಾಕೆ ಆಕಳ ಮಾಡ್ಕೊಂಡಿದ್ದಾರೆ ಏನೋ ನಂಗೆ ಐತಿ. ಇವರು ದುಡ್ಕೊಂತಾರ ರೊಕ್ಕನ, ನಾವಿಲ್ಲ ಅನ್ಬೋಸಾರ. ದೀಟ್ ಬೆಳೆದು ಒಳಗೆ ಹೋಗ್ಕನ್ವ. ನನಗೂ ಸಾಕೈತಿ. ಅಡುಗೆ ಮಾಡಿ ತನಕ ಅಡಿಗೆ ಮಧ್ಯಾಹ್ನ ತೊಗೊಂಬಂದಾನ. ರೊಟ್ಟಿ ಮೀನು ಸಾರಿಗೆ ರೊಟ್ಟಿನ ಪಾಡ್ಬೇವ ಅಂತ ರೊಟ್ಟಿ ಮಾಡು ಅಂದ. ಮತ್ತು ಈಗೀಗ ಅನ್ವಾದಕ್ಕೆ ಒಂದು 4 ರೊಟ್ಟಿ ಹಾಕಿ ಹೋಗ್ಬೇಕಿಲ್ಲ ಮುಂಜಾನೆನ. ಲಗು ಏನು ಹರ್ಕತ್ತೈತಿ ಅನ್ನಂಗೆ ಹಂಗೆ ವಸ್ತಿ ಬಸ್ಸಿಗೆ ಓಡೋಗ್ಯ. ತೋಸು ರೊಟ್ಟಿ ಹಾಕಿ ಒಟ್ಟು ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಮೀನ ಸಾರು ಮಾಡಿ ಅನ್ನ ಮಾಡಿ ಇಟ್ಟು ಬಂದನವ. ರಾತ್ರಿಕಿಗೆ ಏನು ಚಿಂತಿಲ್ಲ, ಏನು ಮಾಡೋಂಗಿಲ್ಲ, ಉಣ್ಣದಾಟ. ಇದು ಅಡಿಗೆ ಎಲ್ಲ ಮಾಡ್ದೇನು ಬೇ? ಮಾಡೇನಪ್ಪ ಯಪ್ಪ, ಇಟ ತನಕ ಆತ್ ನೋಡಿ ಅಡಿಗೆ. ಅಲ್ಲ ಶಂಕ್ರು, ನೀನು ಏನ್ತಿ ಬರ್ತಾಳೆ ಇಲ್ಲಪ್ಪ ಇವತ್ತು? ಯಾಕವ? ನನಗಂತೂ ಕೈಯಾಗ ಬದುಕು ಮಾಡೋದಾಗಂಗ ಇಲ್ಲಪ್ಪ. ಒಂದು ರಾಶಿ ಬಾಂಡೆ ಕುಂತವಲ್ಲಿ ಥಂಡಿಗೆ, ಅದಕ್ಕೆ ನನಗಂತೂ ಬಾಂಡೆ ಮುಟ್ಟಂಗಿಲ್ಲ ಯಪ್ಪ, ತಿಕ್ಕದಾಗಂಗಿಲ್ಲ ನನಗಂತೂ. ಏನು ಬರ್ತಾಳೋದಿಲ್ಲ? ಬರ್ತಾನೆ ಅಂತ ಹೋಗ್ಯಾಳ. ಇವತ್ತು ಬರ್ಲಿಕ್ಕ್ರೆ ನಾಳೆ ಬರಲಿಲ್ಲ ಅಂದ್ರೆ ನಾನು ಕರ್ಕೊಂಬರ್ತಾನೆ ಬಿ. ನೀ ಏನು ಯೋಚನೆ ಮಾಡಬೇಡ. ಇವತ್ತೊಂದು ದಿವಸ ಹೆಂಗಾರ ಸುಧಾರಿಸ್ಕೊ. ಇಲ್ಲಪ್ಪ ನನಗೆ ನೀನು ಗೊತ್ತೈತಿಲ್ಲ, ನಿಮ್ಮ ತಮ್ಮ ಏಂತಿ ಹೆಂಗೆ ನೋಡ್ಕೊಳಕ್ಕೆ ನನ್ನ. ಯಪ್ಪ ಯಾಕೆ ಸುಳ್ಳು ಹೇಳಪ್ಪ, ಒಂದು ಬದುಕು ಮಾಡೋಕ್ಕಿಸ್ತಿದ್ದಿಲ್ಲ, ಏನಿಲ್ಲ ಕುಂತಲ್ಲೇ ಚಾ ನಾಷ್ಟ ಊಟ ಎಲ್ಲ ತಂದು ಕೊಡೋಕೆಪ್ಪ. ನನಗಂತೂ ಭಾಳ ತ್ರಾಸ ಆಗತೈತೆ ಶಂಕ್ರು. ನೀನು ಹಂಗೆ ಮಾಡ್ತೀವಿ ತಗೋ. ಆಕಿದ್ದಾಗ ನನ್ನ ಕೈಯಿಂದ ಆಗಂಗಿಲ್ಲವ ಬದುಕು ಮಾಡ್ಕೊ ಅಂತಂದು ಹೇಳಂಗಿಲ್ಲ ಆಕಿಗೆ. ಹಂಗೆ ಒಂದು ಈಟಕ್ಕೆ ಬಾಯಿ ಮಾಡತ್ಲೆ ನಾ ಇಲ್ದಾಗ ಲಗು ಏನಾರ ಮಾಡೋಕೆ ಹೋಗಿದ್ದಿ. ಬಟ್ಟೆ ಏನು ಹೊಕ್ಕನಕ್ಕೆ ಹೋಗ್ಬೇಡ. ಏನು ಕೆದಾಳ ಹೋಗಿತಾಳ, ಏನಂಗ ಹೊಲ ಮನೆ ಬದುಕು ಮಾಡಿ ದಬ್ಬಂತ ಬೀಳ್ತಾಳಕಿ. ಆಕಿ ಕೈಯಾಗ ನಾ ಮಾಡಿಸ್ತೇನೆ ಅಂತ ತಿಕೊಂಡು ಸುಮ್ಮನೆ ಇರ್ಬೇಕು ಅನ್ನಂಗಿಲ್ಲ. ಮತ್ತು ಲಗು ಹಂಗೆ ಜಳಕ ಮಾಡಿ ಬಟ್ಟೆ ಹೊಕ್ಕೊಂಬಂದ್ಬಿಡ್ತಿದ್ದಿ.
ಒಂದೆರಡು ಬಾಂಡೆ ಇದ್ರಂಗೆ ತಿಕ್ಕೊಂತ ಕುಂತು ಬಿಡ್ತಿದ್ದಿ. ಒಂದು ಈಟು ಬಿಸಿಲು ಬೀಳತ್ಲೆ ತಂಡ ಹತ್ತಿದಾಗ ಆಟ ಒಲ್ಲಪ್ಪ ನಾ ತಿಕ್ಕಂಗಿಲ್ಲ ಅಂತಿದ್ದಿ. ಬಿಸಿಲು ಬೀಳತ್ಲೆ ಹಂಗೆ ಬಾಂಡೆ ಇಟ್ಕೊಂಡು ಕುಂತು ಬಿಡ್ತಿದ್ದಿ. ಓಸುನು ದನಕರುಗಳದು ಆಕಿಗೆ ಮಾಡುವ ಅನ್ಬೇಕು, ನನ್ನ ಕೈಯಿಂದ ಆಗಂಗಿಲ್ವಾ ಅಂತಂದು ನಾನು ಹೇಳೇನಕ್ಕಿಗೆ. ಬ್ಯಾಡ ಸಾಕು ತಗ, ಯಾರಿಗಾರ ಕೊಟ್ಬಿಡಣ, ಮನೆಯಾಗಿಂದು ಹೊಲಕ್ಕೆ ಬುತ್ತಿ ಅದನ್ನ ಕಟ್ಟೋದಿರ್ತೈತಿ, ನೀನು ದನಕರುಗಳು ಚಾಕ್ರಿ ಮಾಡೋದಾಗಂಗಿಲ್ಲ ಅಂತ ಹೇಳೇ ಸಾಕಾಗೋತು. ಮತ್ತೆ ಇಟ್ಕೊಂಡು ಕುಂತಾಳ ರೊಕ್ಕದ ಆಸೆಗೆ. ಏನು ಮಾಡ್ಬೇಡ ನೀನು, ಆಕಿ ಬರಲಿ ಸುಮ್ಮನೆ ರೈತಕಿಗೆ. ಅಪ್ಪ ನೀ ನಮ್ಮ ಸಲುವಾಗಿ ನೀವು ಗಂಡ ಹೆಂಡತಿ ಹೊಡೆದಾಡ್ಬೇಡ್ರಪ್ಪ ಯಪ್ಪ. ನೀ ಏನು ನಡು ಬರಕ್ಕೆ ಹೋಗ್ಬೇಡ, ನೀ ಸುಮ್ಮನಿರು. ಏನು ಅಡಿಗೆ ಆಗೈತಲ್ಲ ಮಕ್ಕೋ ನೋಡಿ ಒಂದು ತಾಸು, ಆಮೇಲೆ ಎದ್ದಾಳವಂತೆ ಅಂತ ಆತಲ್ಲ. ಇನ್ನೇನೈತಿ ಬದುಕು? ಏನಿಲ್ಲಪ್ಪ, ಇನ್ನೊಂದು ಚಾವತ್ ಇದನ್ನ ಸಗಣಿ ಅದನ್ನ ತೆಗೆದು ಹೋಗ. ನಾನು ಇನ್ನೊಂದು ಚಾವತ್ ಬಿಟ್ಟು ತಗೊಂಬಂದು ಹಾಕೋಣ. ಒಂದೀಟು ಇದಕ್ಕೆ ಕಟ್ಟು, ಕೊಟ್ಟಿಗೆ ಕಟ್ಟಿ ಇದನ್ನ ಬೇನ್ ಸೊಪ್ಪಿನ ಒಂದಿಟ್ಟು ಒಗೆ ಹಾಕು. ಸೊಳ್ಳಿ ಅಂದ್ರೆ ಸೊಳ್ಳೆದವು. ನಾ ಹಾಕ್ತಾನೆ ತಗೊಳ್ಬ. ಒಂದಿಟ್ಟು ಗಾಂಜಾಳ ನೋಡಿ ಬರ್ತಾನೆ, ಬಿತ್ನಿಗೆ ಗಾಂಜಾಳ ಬೇಕು, ಚಲೋ ಬಂದಾವಂತ. ಒಂದಿಟ್ಟು ನೋಡಿ ಬರ್ತಾನೆ. ನಾನು ಏನು ಹೊಲಕ್ಕೆ ಹೋಗಿಲ್ಲ 3-4 ದಿವಸ ಆತು, ಕೆಲಸ ಏನಿಲ್ಲ ಅಂದು. ಇನ್ನೇನು ಮಳೆ ಬಿತ್ತಲ್ಲ, ಬಿತ್ನಿ ಚಾಲೂ ಮಾಡ್ಬೇಕು ಅದಕ್ಕೆ. ಅಪ್ಪ ಹೋ ಬಂದು ಕಟ್ಟುವಂತೆಗೋ, ಇನ್ನು ಬೆಳಕೈತೆ ಇರುವಲ್ವ ಕೈಲೆ. ಹೌ ಬಂದಾಳಲ್ಲ ಇವಾಗ. ನಾ ಮುಂಜಾನೆ ಹೋಗೋ ಮುಂದೆ ಇನ್ನೂ ಇದ್ದಿಲ್ಲ, ಅಲ್ಲ ಲಘುನ ಬಂದಾಳ ನೋಡವ್ವ. ಯವ್ವ ಯವ್ವ ಓ ನಂಗಲ್ ನೋಡಂಗ ಬಂದು ಮಕ್ಕೊಂಡಾಳ. ಓ ನಂಗಲ್ ಬಿಟ್ಟು ಹೋದಾಳ. ನನ್ನ ಮತ್ತೆ ಅಪ್ಪ ನಾಳೆ ಬರ್ತೀನಿ ಬರ್ತಾಳ ಅಂತ ಇವತ್ತು ಬಂದಾಳ ನೋಡವ್ವ. ಏನ ನಿದ್ದಿಲ್ಲ ಏನಿಲ್ಲ, ನಿಮ್ಮ ಮಕ್ಕಳ ಬಿಡ ಹೋಗತ್ತಾಗ. ಅವ ಬಂದಿವೆ ನೀವು ಬಂದ ನೋಡು. ಬಂದ ನೀ ಮಕ್ಕೊಂಡ, ನೀ ಚಾವತ್ತು ಹೋಗು. ನನಗೇನ ಉಣ್ಣಾಕ ಹಾಕೊಡು ಬಾ. ನಾನು ಈಗನು ಬಂದೆ ಸಾಲಿಂದ. ನಿಮ್ಮ ಅಮ್ಮ ಅದಾಳ ಇಲ್ಲ ಅಲ್ಲಿ, ಹಾಕಿಸ್ಕೊಂಡು ಹೋಗು. ಎಲ್ಲದಕ್ಕೂ ನಾನು ಆಗ್ಬೇಕೇನು ನಿನಗೆ? ಹೋಗು. ಅಮ್ಮ ಅಲ್ಲಿ ಹೊರಗೆ ಏನೋ ಮಾಡಕತ್ತಾಳ, ಬಾರಮ್ಮೆ. ನನಗಿಲ್ಲ ನೋಡು ಪ್ರಿಯ, ನಿದ್ದಿಲ್ಲ ಏನಿಲ್ಲ ನನಗೆ. ಕಾಡ್ಬೇಡ ನೋಡು, ಮತ್ತು ಹೊಡಿ ಹೊಡೆದು ಬಿಡ್ತಾನೆ ನನಗೆ. ಹೋಗತ್ತಾಗ ಯಾವ ನೋಡು ಬೈಕೊಂತಾನೆ ಹೇಳು, ಅಪ್ಪ ಹೇಳ್ತಾನೆ. ಹಡಿಬಿಟ್ಟಿ ನಿಮ್ಮ ಅಪ್ಪನಿದ್ರಿಗೆ ಹೇಳ್ಬೇಡ ನಾ ಬಂದಿರದ. ಯಾಕ ಹೇಳ್ಬೇಡೆ ಮಕ್ಕೊಂಡ, ನೀ ಸುಮ್ನರು. ನಿಮ್ಮ ಅಪ್ಪ ಇನ್ನೂ ಬಂದಿಲ್ಲ, ನಾನು ಹೊಲದಿಂದ ಬಂದ ಅಂದ್ರೆ ಅಲ್ಲೇ ಇರ್ತಾನ, ಕೊನೆಗೇನು ಬರಂಗಿಲ್ಲ. ಹೇಳ್ಬೇಡ ಸುಮ್ನರು. ಆತವ ಇವ. ನನಗಂತೂ ಹೊಟ್ಟೆಗೆ ಸಂಕಟ ಆಗತೈತಿ. ಎದ್ದಳ್ತನವ ಎದ್ದು ಒಂದು ಈಟು ಏನಾರ ಐತೆ ಏನೋ. ನಮ್ಮ ಅತ್ತಿನ ಹೊರಗಾತಾಳ, ದನದ ಕೊಟ್ಟಿಗೆ ಏನೋ ಮಾಡಕತ್ತಾಳ. ಇನ್ನೊಂದು 10-15 ನಿಮಿಷ ಅಂತೂ ಬರಂಗಿಲ್ಲಕ್ಕಿ. ಲಗು ಹೋಗಿ ಹೊರ ತುಂಬ ಏನಾರ ಒಂದಿಟ್ಟು ಉಂತಾನವ. ಹೊಟ್ಟೆಗೆ ಸಂಕಟ ಆಗತೈತಿ. ಬಂದಕ್ಕೆ ಒಂದಿಟ್ಟು ಅಡ್ಡಾದೆ. ಯವ್ವ ಶಿವನೇ, ಮಣಗಂಡ ಅಡುಗೆ ಮಾಡ್ಯಾಳ ನೋಡು ನಮ್ಮ ಅತ್ತಿ. ಹಂಗೆ ದಿನಂಪ್ರತಿ ಒಂದು ಈಟು ಏನಾರ ಮಾಡುವ ಅಂದ್ರೆ ಹಂಗೆ ಜೋಕೊಂತಾಳ. ರೊಟ್ಟಿ ನೋಡಿ ಎಷ್ಟು ಹಾಕೊಂಡು ರೊಟ್ಟಿ ಸುಟ್ಟು ಮೀನಾ ತೊಗೊಂಬಂದಾನ ನನ್ನ ಗಂಡ. ಮೀನಾ ತೊಗೊಂಬ ಅಂದ್ರೆ ಹೇಳಿದ್ರೆ ತೊಗೊಂಬರ್ತದ್ದಲ್ಲ. ನೋಡಿ ಇವತ್ತು ನಾನು ಊರಿಗೆ ಹೋಗತ್ಲೆ ಮೀನಾ ತೊಗೊಂಬಂದಿಟ್ಟಾನ. ಮೀನು ಸಾರು ಮಾಡ್ಯಾಳ, ಅನ್ನ ಮಾಡ್ಯಾಳ. ಇವ್ವ ಅದೇನದು ಟೊಮೆಟೊ ಹಣ್ಣಿನ ಹುಳಿ ಇರ್ಬೇಕದು. ಇವ್ವ ಒಣಗಂತೂ ಹೊಟ್ಟೆ ಹಸತಿ. ಒಂದು ಈಟು ಮೀನ ಹಾಕ್ಕೊಂಡು ಅನ್ನ ಹಾಕ್ಕೊಂಡು ಹೊಟ್ಟೆ ತುಂಬ ಉಂಡು ಎದ್ದು ಹೋಗ್ಬಿಡ್ತಾನವ. ಈ ಬಂದರ್ಗತ್ಲೆ ಮಾಡ್ತಾನೆ. ಇಂಥ ಚಲೋ ಐತಿ ಮೀನಾ. ಯಪ್ಪ ನನ್ನ ಮನೆಯಾಗ ನಾ ಕತ್ತಿನ ಪರಿಸ್ಥಿತಿ ಬಂತಪ್ಪ ದೇವ್ರೆ. ಏನಾತ್ ಆದ್ರೂ ಮೀನು ಸಾರು ಅಂತ ಭಾರಿ ರುಚಿ ಆಗೈತೆ ಬಿಡು. ಉಂಡ ಚಲೋ ನಂಗೆ ಮುಚ್ಚಿಟ್ಟು ಬಿಡ್ತಾನೆ. ಉಂಡ ಇಲ್ಲ ಅನ್ನೋರ್ಗತ್ಲೆ. ನಂದೊಂದು ತಾಟ್ ಅಷ್ಟೇ ತೊಳೆದು ತಿಕ್ಕಿಟ್ಟು ಎಲ್ಲ ಬಾಂಡೆಯನ್ನು ತೊಳೆದಿಟ್ಟಾಳ ನಮ್ಮ ಅತ್ತಿ. ಲಗು ನಂದೊಂದು ತಾಟ್ ಅಷ್ಟೇ ತೊಳೆದಿಟ್ಟು ಸುಮ್ಮನೆ ಹೋಗಿ ಕೊನೆಗಿರ್ತೇನೆ. ಏನು ಇಲ್ಲ ಸೊಂಪಾಗಿ ತಿನ್ಬೋದು ಅಂತ ತಿಳ್ಕೊಂಡಾರಂಗ ಎಲ್ಲರೂ. ನಾನು ಇಲ್ಲ ಹೆಂಗ ಓತಾಗ ತೊಗೊಂಬಂದ ನನ್ನ ಗಂಡ. ಓಟು ನಮ್ಮ ಅತ್ತಿನ ತಿಂದ ನನ್ನ ಗಂಡಗೆ ಒಂದು 2 ಹಾಕಿ ಓಟು ನಾಕಿನ ತಿಂತದ್ದು ನೋಡಿ ಹಾಕ್ಕೊಂಡು. ಅದೇನು ಪ್ರಿಯ ಇದನ್ನ ಮೀನಾ ತಿನ್ನೋದಿಲ್ಲ, ಅದು ಚಿಕನ್ ಆಟ ತಿನ್ನೋದು. ಇವ್ವ ಇಷ್ಟು ಹಾಕೊಂಡು ಅಡಿಗೆ ಐತಿ. ಹುಳಿ ಮುಂದೆ ಮಾಡಿ ಮಾಡ್ಯಾಳ. ಒಂದು ಚರಿಗೆ ನೀರು ತುಂಬ್ಕೇಳಿಲ್ಲ ನೋಡಿ ನಾನು. ಸಪ್ಲ ಮಾಡಬಾರ್ದು. ನನ್ನ ಗಂಡ ನಂತರ ಹಂಗೆ ಕಿವಿ ಭಾರಿ ಚುರುಕು. ಹಂಗೆ ಪತ್ತೆ ಹೆಚ್ಚೇ ಬಿಡ್ತಾನೆ ಎಲ್ಲದನೇ ಅನ್ನೋದು. ಕುತ್ತಿಗೆ ಸಿಕ್ಕಂಗೆ ಅಥವಾ ಯಾರ್ದ ಸಪ್ಳಕತ್ತಲ್ಲ. ಅಯ್ಯೋ ಹಡಿಬಿಟ್ಟೇಕೆ ಯಾವಾಗ ಬಂದಾಳ ನೋಡು. ಬಂದು ಕದ್ದು ತಿನ್ನಾಕತ್ತಾಳ. ಈಗೇನು ಬಂದಿದ್ದಿತ್ತು ಹೋಗೋದು ರೋಗ. ಯಾಕೆ ತವ್ರ ಮನೆಗೆ ಹೋದಕ್ಕೆ ಯಾಕೆ ಹಂಗೆ ಹೊಡ್ ಬಂದಾಳ? ಅಲ್ಲ ತವ್ರ ಮನೆಗೆ ಹೋಗಿ ಉಪವಾಸ ಬಂದು ಇಲ್ಲಿ ಉಣ್ಣಾಕತ್ತಾಳ ನೋಡು. ಯಾವಾಗ ಬಂದಾಳ? ಕಣ್ಣಿಗೆ ಬಿದ್ದರು ನೋಡು. ಹಂಗೆ ಹಲ್ಲೇ ಅದನಿ ಹೆಂಗಷ್ಟು ಬಂದ್ಲ ಏನ ಒಳಗೆ. ನನ್ನ ಗಂಡನ ಸಪ್ಳಕೈತಿ. ಲಗು ಹೋಗಾನತ್ತದ. ರತ್ನ ಯಾವಾಗ ಬಂದಿ? ಕಾಣ್ಲಿಲ್ಲ ನೀನು, ಹೊರಗೆ ಇದ್ನೇನು? ರೀ ಈಗ ಬಂದ್ರಿ. ನಾನು ಬಂದೆ ಹುಣ್ಣು ಬಂದಿದ್ದೆ. ಆದ್ರೂ ಯಾಕೆ ಮೀನ ಇತ್ತಲ್ಲ, ಮತ್ತೆ ತೆಗಿ ನಾಳೆ ಮತ್ತೆ ಸೋಮಾರಲ್ಲ ಕೆಡಬಾರ್ದು, ಅದಕ್ಕೆ ಊಟ ಹಾಕೊಂಡು ಉಣ್ಣಾಕತ್ತಿದ್ರಿ. ಹುಣ್ರಿ ನೀವು? ಇನ್ನು ಮಾಡ್ಯಾಳ ಅವು. ಇನ್ನು ತವ್ರ ಮನೆಗೆ ಉಂಡು ಬಂದ್ರು ಪಾಪ. ಮತ್ತೆ ಯಾಕೆ ಉಣ್ಣಾಕ ಹೋಗಿದ್ದಿ? ಹಂಗಲ್ರಿ ಉಂಡು ಬಂದಿದ್ದೆ. ಅವ್ವ ಬಿಡ್ಲೇ ಇಲ್ಲ ಗೊತ್ತೇನು? ಅಯ್ಯಪ್ಪ ನಮ್ಮ ಅಣ್ಣ ಬಸವ ಅಯ್ಯೋ ಅಲ್ಲೇ ಅಂದ್ರೂ ಮಟನ್ ತೊಗೊಂಬಂದಿದ್ರು. ಅಲ್ಲೇ ಅಂತಂದು ನಾ ಹೇಳಾಕತ್ತೇನೆ. ಇಲ್ಲಪ್ಪ ನಾ ಹೋಗ್ಬೇಕು ಅವು ನೋಡಕ್ಕೆ ಬಂದಿದ್ದೆ ಅಂತಂದು. ಇಲ್ಲ ಉಂಡ ಹೋಗ್ಬೇಕು ನೀನು, ಉಂಡ ಹೋಗ್ಬೇಕು ಅಂತಂದು ಬಿಡ್ಲೇ ಇಲ್ರಿ. ಮತ್ತು ಮಟನ್ ತೊಗೊಂಬಂದ್ರು. ಹಂಗೆ ಉಪ್ಪು ಖಾರ ಹಾಕಿ ಅವ್ವ ಬೇಯಿಸಿದ್ಲ. ಹಂಗೆ ಒಂದು ತಟ್ಟಗೆ ಗಸಿ ನಂಗೆ ಮಾಡಿದ್ಲು. ಉಂಡು ಬಂದೆ. ನನಗೆ ಮೀನಾ ಮಾಡಿದ್ಲಲ್ಲ ನಮ್ಮ ಅತ್ತಿ, ಅದಕ್ಕೆ ಹೆಂಗೈತೆ ಒಂಚೂರು ಹಾಕ್ಕೊಂಡು ನೋಡಕತ್ತಿದ್ನಿ ರೀ. ಉಂಡು ಬರ್ರಿ ನೀವು, ನೀಡ್ಕೊಡ್ಲೇನೆ? ಬೇಡ ನೀವು ಉಣ್ಣು.
ಪಾಪ ಹೊಟ್ಟಸ್ತತೆ ಏನ. ಇಲ್ರಿ ಉಂಡು ಬಂದಾನಿ ಒಟ್ಟು ತುಂಬೈತಿ ಹೆಚ್ಚಿಗೆ ಗೊತ್ತೇನು ಇದು ಅನ್ನ ಉಣ್ಲಾ ನೆಟಕೊಂಡ್ ಹಾಕೊಂಡ್ಬಿಟ್ಟೆ ಉಣ್ಲಾರ್ದು ಉಣ್ಣಾಕತ್ತೇನೆ ಮತ್ತೆ ನೋಡಪ್ಪ ನಾನು ಮಾಡಿದ್ದು ಉಂಡ ಇಲ್ಲಿ ನೋಡಿ ನನ್ನ ಸೊಸಿ ಅಂತ ಅನ್ಕೋಬಾರ್ದಲ್ಲ ಅದಕ್ಕೆ ಉಣ್ಣಾಕತ್ತಿದ್ ನಾನು. ಹೌದು ರತ್ನ ಅನ್ಕೊಂತಿದ್ಲು ಬಿಡ ಅವ್ವ ಪಾಪ ನಿನಗೋಸ್ಕರ ಮಾಡಿದ್ಲ ಮೀನಾನ ನೀನು ಮತ್ತೆ ಉಣ್ಲಿಲ್ಲಕ್ರೆ ಏನಾರ ಅನ್ಕೊಂತಿದ್ಲು ಉಣ್ಣು. ಹ್ಞೂ ಆತ್ರಿ. ನನ್ನ ಹಣೆ ಬರಕ್ಕ ನಾನು ಒಳ್ಳೆ ನನ್ನ ಗಂಡನ ಕೈ ಸಿಕ್ಬಿದ್ದೆ ನೋಡು. ಏನು ಇವನಿಗೆಲ್ಲ ಗೊತ್ತಾತಂದ್ರೆ ನನಗೆ ಹರಿದು ತೋರಣನ ಕಟ್ತಾನೆ. ಒಂದೀಟು ತವ್ರ ಮನೆಯವ್ರದ್ದು ಆಸರೆ ಐತಿ ಅಂತ ತಿಕ್ಕೊಂಡನ. ಇನ್ನೇನು ನನಗೆ ಯಾರಿಲ್ಲ ಅಂತ ಗೊತ್ತಾತಂದ್ರೆ ಮುಗಿತು, ನಾನು ಹುಡ್ದ ಮುಕ್ತಾನೆ ನನ್ನ ಗಂಡ. ಇವನು ಮುಂದೆ ಒಳ್ಳೆ ಹುಣ್ಣಾಮನ್ ಸಿಕ್ಕಾಕೊಂಡ್ಬಿಟ್ಟೆ ನಾನು. ಇಲ್ಲೆಲ್ಲ ಮಟನ್ ಮಾಡಿದ್ರು ಇದನ್ನ ಮಾಡಿದ್ರು ಅಂತಂದು ಹೇಳಿ ಅವ್ರ ಮನೆಯಿಂದ ಎಲ್ಲಿ ಹೊರಗೆ ಹಾಕ್ಯಾರ ಏನು ಅದಕ್ಕೆ ಬಂದು ಇಲ್ಲಿ ಹೊಟ್ಟಸ್ಕೊಂಡು ಉಣ್ಣಾಕತ್ತಾಳ. ಎಂತ ಹಾಕಿದಾಳ ಏನಾದ್ರೂ ಬಿದ್ರು ಮೀಸ್ ಮಣ್ಣಾಗಿಲ್ಲ ಅಂತಾರಲ್ಲ ಹಂಗಿಕ್ಕಿ ಏನು ಎಷ್ಟರ ಇದಾಗಲಿ ಮತ್ತು ತನ್ನ ತಪ್ಪು ಒಪ್ಗೆಣಂಗಿಲ್ಲ ನೋಡ ಅಂತ ಹಾಕಿದಾಳಿಕ್ಕಿ. ಸಿಕ್ಕಳ್ಳಿ ಒಂದು ದಿವಸ ಯಾವಾಗಾರ ಸಿಕ್ಕಾಕೊಳ್ಳಿ ಅವಾಗ ಐತಿಗಿಗೆ ಹೋಗ್ಲಿ ಬಿಡು ಉಪಾಸ ಅದಾಳನ ಉಣ್ಲಿ ಅಂತಂದು ಸುಮ್ ಕೈ ಬಿಟ್ಟು ಬಂದೆತ್ತಾಗ.